ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಲೀನಿಯರ್ ಈಕ್ವೇಷನ್ಸ್. ಲೀನಿಯರ್ ಈಕ್ವೇಷನ್ಸ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಬೇಸಿಕ್ ರೂಲ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ರೈಟ್, ಬೇಸಿಕ್ ರೂಲ್ಸ್ ಆರ್ ಪ್ರೈಮರಿಲಿ ಇಂಪಾರ್ಟೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಅ ಮೋಸ್ಟ್ ಪ್ರಾಪರ್. ಕರೆಕ್ಟಾದ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್. ರೈಟ್, ಲೆಟ್ ಅಸ್ ಸಿ. ಐ ವಿಲ್ ಸ್ಟಾರ್ಟ್ ವಿತ್ ದ ತುಂಬ ಬೇಸಿಕ್ಸಿಂದ ಶುರು ಮಾಡ್ತೀನಿ. ಸಿ ಹಿಯರ್. ವಾಟ್ ಇಸ್ ದಿಸ್? 8 plus 6 ಏನಾಗುತ್ತೆ? ವಾಟ್ ಇಸ್ 8 plus 6? 8 plus 6 is nothing but how much? It is 14 ಅಂತ ಬರಿತೀವಿ. ಏನಕ್ಕೆ ಬರಿತೀವಿ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್. ಇಲ್ಲಿ ನೋಡಿ, 8ಗೆ ಯಾವ ಸಿಂಬಲ್ ಇದೆ? ವಿ ಹ್ಯಾವ್ ಪ್ಲಸ್. 6ಗೆ ಯಾವ ಸಿಂಬಲ್ ಇದೆ? ಪ್ಲಸ್ ಅನ್ನೋದಿದೆ. ಸಿ ವೆನೆವರ್ ವಿ ಆರ್ ಆ್ಯಡ್ ಟೂ ನಂಬರ್ಸ್ಗೆ ಸೇಮ್ ಸಿಂಬಲ್ ಇತ್ತು ಅಂತಂದರೆ ನಾವೇನು ಮಾಡ್ತೀವಿ? ವಿ ಹ್ಯಾವ್ ಟು ಆ್ಯಡ್ ಮತ್ತು ವಿ ಹ್ಯಾವ್ ಟು ಕೀಪ್ ದ ಸೇಮ್ ಸಿಂಬಲ್ ಅಂತ ಹೇಳ್ತೀನಿ. ಏನಕ್ಕೆ? ಸಿಹಿಯ ದಟ್ ಇಸ್, ಈಗ -6 ಆ್ಯಂಡ್ -4 ಅಂತ ತೊಗೊತೀನಿ. ದಿಸ್ ಜಸ್ಟ್ ಅ ಬೇಸಿಕ್ ಥಿಂಗ್ಸ್, ದಟ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ನೋಡ್ತಾ ಇದ್ದೀವಿ. ಸಿಹಿಯ -6 ಮತ್ತು -4 ಇದೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಏನಂತ ಬರಿತೀವಿ? -10 ಅಂತ ಹೇಳ್ತೀನಿ. ನೋಡಿ, ದಿಸ್ ಆರ್ ಆಲ್ ಏನು ಇದನ್ನೆಲ್ಲ ಏನು ಸರ್ ಇಷ್ಟೊಂದು ಚಿಕ್ಕದು ಹೇಳ್ತಿದ್ದೀರಾ? ಫೈನ್, ಎಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದ ಥಿಂಗ್ ಇಸ್ ದ್ಯಾಟ್ ಏನು ಗೊತ್ತಾ, ನಾನು ಬೇಸಿಕ್ ಶುರು ಮಾಡೋದು ಇಲ್ಲಿಂದನೇ. ಏಕೆಂತಂದರೆ ದೀಸ್ ಆರ್ ದ ಮೈನ್ಯೂಟ್ ಥಿಂಗ್ಸ್ ದಟ್ ನಾರ್ಮಲಿ ಏನಂತ ಹೇಳ್ತೀವಿ, ಇಫ್ ಯು ಕ್ಯಾನ್ ಸಿ ಎಲ್ಲರಿಗೂ ಅರ್ಥ ಆಗಲ್ಲ. ಸ್ವಲ್ಪ ಜನ ಕಲ್ತಿರ್ತಾರೆ, ಸ್ವಲ್ಪ ಜನ ಕಲ್ತಿರಲ್ಲ. ದಟ್ಸ್ ವೈ ಐ ವಿಲ್ ಗೋ ವಿತ್ ದ ಬೇಸಿಕ್ಸ್. ರೈಟ್, ಓಕೆ, ನೋಡೋಣ. ಸಿ ಇಲ್ಲಿಂದ ಶುರು ಮಾಡ್ಕೊಂಡು ವಿ ಕ್ಯಾನ್ ಎಲಾಬ್ರೇಟ್ ಟು ಎನಿ ಪೀಕ್ಸ್. ರೈಟ್, ಓಕೆ, ಸಿ ಹಿಯರ್ ಏನಾಗುತ್ತೆ? ಸಿ -8 ಆ್ಯಂಡ್ -5 ಇಟ್ ಈಸ್ ನಥಿಂಗ್ ಬಟ್ -13 ಅಂತ ನಾವು ತೊಗೊಂಡು ಹೊರಟೋಗ್ತೀವಿ. ವೆನೆವರ್ ಒಂದು ಅರ್ಥ ಮಾಡ್ಕೊಬೇಕು ನಾವು, ವೆನೆವರ್ ದ ನ್ಯೂಮರಿಕ್ಸ್ ಹ್ಯಾಸ್ ದ ಸೇಮ್ ಸಿಂಬಲ್, ಆ್ಯಡ್ ಮಾಡಿಬಿಟ್ಟು ಅದೇ ಸಿಂಬಲ್ನ ನಾವು ಮುಂದೆ ಇಡ್ತಾ ಹೋಗ್ತೀವಿ. ವಾಟ್ ಅಬೌಟ್ ದ ಡಿಫ್ರೆಂಟ್? ಬೇರೆ ಸಿಂಬಲ್ಸ್ ಇದ್ದರೆ ಏನು ಮಾಡಬೇಕು? ಜಸ್ಟ್ ಅ ಮೂಮೆಂಟ್. ಸಿ ಹಿಯರ್. ಈಗ ದಟ್ ಇಸ್ 10 -10 +4 ಅಂತ ನಾನು ತೊಗೊತಾ ಹೋಗ್ತೀನಿ. -10 + 4 ಅಂತಂದರೆ ಏನಾಗಿದೆ? ಇಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್, ನಾವು ಒಂದು ನ್ಯೂಮರಿಕ್ಗೆ 10ಗೆ ಏನಾಗಿದೆ? ಮೈನಸ್ ಸಿಂಬಲ್ ಇದೆ. ಆ್ಯಂಡ್ ಒನ್ ಮೋರ್, ದಟ್ ಇಸ್ ಫಾರ್ ದ 4 ವಿ ಹ್ಯಾವ್ ಪ್ಲಸ್ ಸಿಂಬಲ್. ವಾಟ್ ವಿ ಹ್ಯಾವ್ ಟು ಡೂ? ಸಿ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ಕೀಪ್ ದ ಸಿಂಬಲ್ ಆಫ್ ದ ಹೈಯೆಸ್ಟ್ ನಂಬರ್ ಸಿಂಬಲ್ನ ನಾವು ಇಡಬೇಕಾಗುತ್ತೆ. ಜೊತೆಗೆ we have to take the difference of the numbers. Okay, see here, what is that? This is nothing but, see, highest number yadili 10 ge symbol enide minus, we will keep it at the minus here. And what is the difference is nothing but 6 anta navu tagond hotogtivi. Right, okay, similarly what -12 and -12 and +3 anta tagondre the highest number is 12 and the difference is nothing but -9 ಅಂತ ನಾವು ತಗೊಂತಾ ಹೋಗ್ತಿರ್ತೀವಿ. ಕರೆಕ್ಟಾ? ಓಕೆ, ಲೈಕ್ ದಿಸ್ ಇಸ್ ದ ಒನ್ ಆಫ್ ದ ಥಿಂಗ್. ನೋಡಿ, ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. -3x -8x ಅಂತ ಇದ್ದರೆ ನಾವೇನಂತ ತೊಗೊತೀವಿ? ಇಟ್ ಈಸ್ ನಥಿಂಗ್ ಬಟ್ -11x ಅಂತ ನಾವು ತೊಗೊತಾ ಹೋಗ್ತೀವಿ. ಸಿಮಿಲರ್ಲಿ ವಾಟ್? -3x + 7x ಅಂತ ಬಂತು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಇಸ್ ದಟ್? ನಾವೇನು ಮಾಡ್ತಿರ್ತೀವಿ? ಒನ್ಸ್ ಅಗೇನ್ ದ 4x ಅಂತ ಆನ್ಸರ್ ಇಡ್ತೀವಿ. ಯಾಕೆಂದರೆ ಹೈಯೆಸ್ಟ್ ನಂಬರ್ ಹಿಯರ್ ಇಸ್ 7ಗೆ ಏನಿದೆ? ಪ್ಲಸ್ ಇದೆ. ದೆನ್ ದ ಡಿಫ್ರೆನ್ಸ್ ಅಂತ ನಾವು ತೊಗೊತಾ ಹೋಗ್ತಿರ್ತೀವಿ. ರೈಟ್, ಓಕೆ, ಸಿ ಹಿಯರ್. ನೋಡಿ, ದಿಸ್ ಇಸ್ ಒನ್ ಕಾನ್ಸೆಪ್ಟ್. ಇಂಪಾರ್ಟೆಂಟ್ಲಿ ನೋಡಿ, 3x - 4 ಏನಾಗುತ್ತೆ ಅಂತ ಕೇಳಿದ್ರೆ 3x - 4 ಏನಾಗುತ್ತೆ? ನೋ, ವಿ ಕ್ಯಾನ್ ಡೂ ಎನಿಥಿಂಗ್ ವಿತ್ ದ್ಯಾಟ್. ಇದು ಹಾಗೆ ಇಡಬೇಕಾಗುತ್ತೆ. ಯಾಕೆ? ಸಿ ಐ ಟೆಲ್ ಯು ಒನ್ ಥಿಂಗ್. ಇಟ್ ಈಸ್ ಇಲ್ಲಿ ನೋಡಿ, ಒಂದು ಅರ್ಥ ಮಾಡ್ಕೊಬೇಕಾಗುತ್ತೆ. ವೆನ್ ಎವರ್ ಲೈಕ್ ಟರ್ಮ್ಸ್ ಆ್ಯಂಡ್ ಅನ್ಲೈಕ್ ಟರ್ಮ್ಸ್. ಈಗ ನೋಡಿ, ನನ್ನ ಹತ್ರ ಒಂದು 4 ಆ್ಯಪಲ್ ಇದೆ, ಇನ್ಯಾರೋ 2 ಆ್ಯಪಲ್ ಕೊಟ್ಟರು. ನನ್ನ ಹತ್ರ 4 ಆ್ಯಪಲ್ ಇದೆ, ಇನ್ಯಾರೋ 2 ಆ್ಯಪಲ್ ಕೊಟ್ಟರು. ಎಷ್ಟಾಯಿತು? 6 ಆ್ಯಪಲ್ ಆಯಿತು. ಓಕೆ, ನನ್ನ ಹತ್ರ 2 ಆ್ಯಪಲ್ ಇದೆ, ನನ್ನ ಹತ್ರ ಐ ಹ್ಯಾವ್ 2 ಆ್ಯಪಲ್ಸ್. ಇನ್ನೊಬ್ಬರು 2 ಮ್ಯಾಂಗೋಸ್ ಕೊಟ್ಟರು. ಆ್ಯಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಡ್ ಮಾಡೋಕ್ಕಾಗತ್ತಾ? ನೋ, ಐ ಹ್ಯಾವ್ 2 ಆ್ಯಪಲ್ಸ್ ಆ್ಯಂಡ್ 2 ಮ್ಯಾಂಗೋಸ್ ಅಂತ ಹೇಳ್ತಾ ಹೋಗ್ತೀನಿ. ಸಿಮಿಲರ್ಲಿ ಇಲ್ಲಿ ಎಕ್ಸ್ಪರ್ಟ್ನ ನಂಬರ್ ಜೊತೆಗೇ ನಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡೋಂಗಿಲ್ಲ. ಎಕ್ಸ್ನ ಎಕ್ಸ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು, ನಂಬರ್ಸ್ನ ನಂಬರ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ವಾಟ್ ಇಸ್ ದ್ಯಾಟ್? ಇಲ್ಲಿ ಎಕ್ಸ್ ಇದ್ದರೆ ಮಾತ್ರ I can add and subtract. ಏನಾಗುತ್ತೆ ಇಲ್ಲಿ? ಹಿಯರ್ ಇಸ್ -1x ಅಥವಾ -x ಅಂತ ನಾನು ಬರಿತಾ ಹೋಗ್ತಾ ಇರಬಹುದು. ಸಿ ಹಿಯರ್, ಲಿಸನ್. ಈಗ ನೋಡಿ,
see here, that's why if like 3x minus 4 plus 2x minus 5 ಅಂತ ಇತ್ತು ಅಂತಂದರೆ we have to add x with x or we have to subtract x with x. and ನಂಬರ್ಸು ಅಷ್ಟೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಏನು ಮಾಡಬೇಕು, ನಂಬರ್ಸ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಎಕ್ಸ್ನ ಎಕ್ಸ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. ದಟ್ ಇಸ್ 3x plus 2x is 5x, ರೈಟ್. minus 4 minus 5 is minus 9 ಅಂತ ನಾವು ತಗೊತಾ ಹೋಗ್ತಿರ್ತೀವಿ. ಕ್ಲಿಯರ್ ವಿತ್ ದಿಸ್? ಎನಿ ಡೌಟ್ಸ್ ವಿತ್ ದಿಸ್ ಒನ್? ರೈಟ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಸೆಕ್ಷನ್. ಲೆಟ್ಸ್ ಗೋ ವಿತ್ ದ ನೆಕ್ಸ್ಟ್ ಸೆಕ್ಷನ್. ಓಕೆ, ಸಿ ಹಿಯರ್ ಇಲ್ಲಿ ನೋಡಿ, ದ ಥಿಂಗ್ ಇಸ್ ದ್ಯಾಟ್ ಏನಾಗುತ್ತೆ, 3x minus 4 is equal to 10x plus 5 ಅಂತ ಇದೆ. ಓಕೆ, ಸಿ ನೌ ದ ಈಕ್ವೇಷನ್ ಪಾರ್ಟ್ ಸ್ಟಾರ್ಟೆಡ್ ಆ್ಯಕ್ಚುಲಿ. ಈಗ ಈಕ್ವೇಷನ್ಸ್ ಅನ್ನೋದು ಶುರುವಾಯಿತು. ಏನು ಇದನ್ನು ನಾವೇನಂತ ಕರಿಬಹುದು, ಈಕ್ವಲ್ ಸಿಂಬಲ್ ಇದೆ, ನೀವು ನೋಡಬಹುದು ಈಕ್ವಲ್ ಸಿಂಬಲ್ ಅನ್ನೋದು ನಿಮಗೆ ಕಾಣ್ತಾ ಇದೆ. ದೆನ್ ಓನ್ಲಿ ವಿ ವಿಲ್ ಬಿ ಕಾಲಿಂಗ್ ಇಟ್ ಆಸ್ ಅ ಈಕ್ವೇಷನ್ ಅಂತ ಹೇಳ್ತಿರ್ತೀವಿ. ದಿಸ್ ಇಸ್ ಅ ಲೀನಿಯರ್ ಈಕ್ವೇಷನ್ ಅಥವಾ ಸಿಂಗಲ್ ಡಿಗ್ರಿ ಈಕ್ವೇಷನ್ಸ್ ಅಂತ ನಾವು ಹೇಳ್ತಾ ಹೋಗ್ತಿರ್ತೀವಿ. ಇಲ್ಲಿ ವೈಡ್ ವೆರೈಟಿ ಬರುತ್ತೆ. ಆ ಬೇಸಿಕ್ಸ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ. ಸಿಹಿಯ ಇಲ್ಲಿ ಏನಾಗ್ತದೆ, ವಿ ಹ್ಯಾವ್ ದ ಈಕ್ವಲ್ ಸಿಂಬಲ್, ವಿ ಹ್ಯಾವ್ ಒನ್ ವೇರಿಯಬಲ್, ದಟ್ ಇಸ್ ಎಕ್ಸ್ ಇಸ್ ದ ವೇರಿಯಬಲ್. ಹೌದಾ? ಆದರೆ ಇಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್. ಇಲ್ಲಿ 3x ಇದೆ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಈಕ್ವಲ್, and in 10x ಇದೆ which is in the right hand side of the equal. ನೋಡಿ, one thing you have to understand, ಇಲ್ಲಿ ಏನಾಗುತ್ತೆ, ಈಕ್ವಲ್ಸ್ ಅನ್ನೋದು let us assume that this is the center, ಇದು ಸೆಂಟರ್ ಪಾರ್ಟ್. ಏನು ಅಂದರೆ ನಮಗೊಂದು ಗೊತ್ತಿದೆ, ಎಕ್ಸ್ನ ಎಕ್ಸ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಮತ್ತು ನಂಬರ್ಸ್ ಜೊತೆಗೇ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ, ರೈಟ್? ದಟ್ಸ್ ವೈ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಹ್ಯಾವ್ ಟು ಟೇಕ್ ಆಲ್ ದ ಎಕ್ಸ್ ಒನ್ ಸೈಡ್ ಆ್ಯಂಡ್ ಆಲ್ ದ ನಂಬರ್ಸ್ ಅನದರ್ ಸೈಡ್, ರೈಟ್? ಹಾಗಾಗಿ ಏನು ಮಾಡಬೇಕಾಗುತ್ತೆ ನೋಡಿ, ಸಿ ಹಿಯರ್ ಇಲ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಲೈಕ್ ಐ ಕ್ಯಾನ್ ಟೇಕ್ ದ ಎಕ್ಸ್ ರೈಟ್ ಹ್ಯಾಂಡ್ ಸೈಡ್ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್, ಇಟ್ ಡಿಪೆಂಡ್ಸ್ ಆನ್ ಅಸ್. ನಾನೇನು ಮಾಡ್ತೀನಿ, ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೌ ಕ್ಯಾನ್ ವಿ ಡೂ ದ್ಯಾಟ್? ನೋಡಿ, ವೆನವ ಎಕ್ಸ್ ವೇರಿಯಬಲ್ ಆಗ್ಬೋದು ಅಥವಾ ಕಾನ್ಸ್ಟೆಂಟ್ ಆಗ್ಬೋದು, ಈಕ್ವಲ್ಸಿಂದ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬಂದರೆ ಅಥವಾ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಹೋದರೆ ದ ಸೈನ್ ವಿಲ್ ಚೇಂಜ್. ಏನಾಗುತ್ತೆ, ಸೈನು ಚೇಂಜ್ ಆಗ್ತಾ ಹೋಗುತ್ತೆ. ಸಿಹಿಯ ಈಗೇನಾಗುತ್ತೆ, ನಾನು ಎಕ್ಸ್ ಎಲ್ಲ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಬೇಕು ಅಂತ ಅಂದ್ಕೊಳ್ಳೋಣ, ಸಾರಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ. ಈ ಪಾರ್ಟ್ ಎಲ್ಲ ಎಕ್ಸ್ ತೊಗೊತೀನಿ, ಇಲ್ಲೆಲ್ಲ ನಂಬರ್ಸ್ ತೊಗೊತೀನಿ ಅಥವಾ ಕಾನ್ಸ್ಟೆಂಟ್ಸ್ ಅನ್ನೋದನ್ನ ತೊಗೊಂಡು ಹೋಗ್ತೀನಿ. ಏನಾಗುತ್ತೆ, ಸಿ 3x ಇಲ್ಲೇ ಇದೆ, ಇಲ್ಲೇ ಬರಿತೀನಿ. ಬಟ್ ಐ ವಾಂಟ್ ಟು ಟೇಕ್ ದ 10x ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಬೇಕು ಅಂದರೆ ಏನಾಗುತ್ತೆ, ಮೈನಸ್ ಪಾರ್ಟ್ ಬರುತ್ತೆ. ಯಾಕೆಂದರೆ ಪ್ಲಸ್ 10x ಈ ಕಡೆ ಬಂತು ಅಂದರೆ ಏನಾಗುತ್ತೆ, minus 10x ಆಗುತ್ತೆ. ದಟ್ ಇಸ್ minus 10x ಈಸ್ ಈಕ್ವಲ್ ಟು ವಾಟ್? ನೋಡಿ, ಎಕ್ಸ್ ಎಲ್ಲ ಒಂದು ಕಡೆ ಬಂತು, ದೆನ್ ನಂಬರ್ಸ್ನ ಇನ್ನೊಂದು ಕಡೆ ತೊಗೊಂಡು ಹೋಗೋಣ. ವಾಟ್ ಇಸ್ ದಟ್? 5 ಈ ಕಡೆನೇ ಇದೆ, ದಟ್ ಇಸ್ ರೈಟ್ ಹ್ಯಾಂಡ್ ಸೈಡ್ನಲ್ಲಿದೆ, ದಟ್ ಇಸ್ 5 ಬರೆದು ಬಿಡ್ತೀನಿ. ದಟ್ ಇಸ್ -4 ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿದೆ. ಅದನ್ನು ನಾನು ಈಕ್ವಲ್ಸಿಂದ ಜಂಪ್ ಮಾಡಿ ಆ ಕಡೆ ತೊಗೊಂಡು ಹೋಗಬೇಕು, ಕರೆಕ್ಟಾ? ಇಟ್ ಹ್ಯಾಸ್ ಟು ಗೋ ಥ್ರೂ ದ ಈಕ್ವಲ್ಸ್ ಪಾರ್ಟ್. -4 ಆ ಕಡೆ ಹೋಯಿತು ಅಂದರೆ ವಾಟ್ ವಿಲ್ ಬಿ ಗೆಟಿಂಗ್, ಯು ವಿಲ್ ಬಿ ಗೆಟಿಂಗ್ ಆಸ್ +4 ಅನ್ನೋದು ಸಿಕ್ಬಿಡುತ್ತೆ, ರೈಟ್? ಓಕೆ, ವಾಟ್ ಇಸ್ ದಿಸ್? 3x minus 10x is nothing but -7x is equal to 9 ಅಂತ ಆಗುತ್ತೆ. ಓಕೆ, therefore x is equal to what? 9 by -7 ಅಂತ ಹೇಳ್ತೀವಿ. ಆರ್ ಎಲ್ಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ -9 by 7. ಡಿನಾಮಿನೇಟ್ರಲ್ಲಿ ನೆಗೆಟಿವ್ ಸೈನ್ ಬಂತು ಅಂದರೆ ಆರಾಮ್ಸೆ ವಿ ಕ್ಯಾನ್ ಕನ್ಸಿಡರ್ ಫಾರ್ ದ ನ್ಯೂಮರೇಟರ್. ಏನಕ್ಕಿಂತ ಐ ಕ್ಯಾನ್ ಲೆಟ್ ಯು ನೋ, ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಓಕೆ, see here, this is how we have to solve the linear equation, right? Let us see further, let us take some more examples. ಇನ್ನೊಂದು ಎಕ್ಸಾಂಪಲ್ ತೊಗೊಂಬಿಡೋಣ. ಓಕೆ, that is 10x minus 6x plus 5 is equal to 8x plus 4 ಅಂತ ನಾನು ತೊಗೊತೀನಿ, ರೈಟ್? ವಾಟ್ ಐ ಹ್ಯಾವ್ ಟು ಡೂ ಹಿಯರ್, ಎಕ್ಸ್ ಎಲ್ಲ ಒಂದು ಕಡೆ, ನಂಬರ್ಸ್ ಎಲ್ಲ ಇನ್ನೊಂದು ಕಡೆ. ವಾಟ್ ಇಸ್ ದ್ಯಾಟ್? 10x minus 6x, 8x ಈ ಕಡೆ ಬಂದರೆ -8x is equal to 4 ಆ ರೈಟ್ ಸೈಡ್ ಎಲ್ಲ ಇದೆ, 5 ಆ ಕಡೆ ಹೋಯ್ತು ಅಂದರೆ -5. ದಿಸ್ ಇಸ್ ನಥಿಂಗ್ ಬಟ್ 10x minus 6 minus 8 is -14x is equal to -1 ಆಯಿತು. ವಿಲ್ ಬಿ ಗೆಟಿಂಗ್ ಇಟ್ ಆಸ್ -4x is equal to -1, x is equal to minus ಎರಡು ಕಡೆ ಇದೆ, ಜಸ್ಟ್ ಕ್ಯಾನ್ಸಲ್ ಇಟ್, ರೈಟ್? x is equal to 1/4 ಅಂತ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇಸ್ ಇಟ್ ಕ್ಲಿಯರ್ ವಿತ್ ದಿಸ್? ಓಕೆ, ಸಿ ಹಿಯರ್, ದಿಸ್ ಇಸ್ ಏನಂತ ಹೇಳ್ತೀವಿ, ಲೀನಿಯರ್ ಈಕ್ವೇಷನ್ಸಲ್ಲಿ ವೆನೆವರ್ ಎರಡು ಕಡೆ ಇದೆ ನಂಬರ್ಸು ಅಂತಂತಂದರೆ ನಾವು ವಿಲ್ ಬಿ ಟೇಕಿಂಗ್ ಎಕ್ಸ್ ಒನ್ ಸೈಡ್, ನಂಬರ್ಸ್ ಇನ್ನೊಂದು ಸೈಡ್ ತೊಗೊಂಡು ನಾವು ಮಾಡ್ತಾ ಹೋಗ್ತಿರ್ತೀವಿ. ಲೆಟ್ಸ್ ಮೂವ್ ಫರ್ದರ್. ಓಕೆ, ಸಿ ಹಿಯರ್ ನೋಡಿ, ಐ ವಿಲ್ ಟೆಲ್ ಯು ಡಿಫ್ರೆಂಟ್ ಫಾರ್ಮ್ಯಾಟ್ಸ್, ಬೇರೆ ಫಾರ್ಮ್ಯಾಟ್ಸ್ ಹೇಗಿದ್ದಾಗ ಯಾವ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸಿ ಹಿಯರ್, ಐ ವಿಲ್ ಟೆಲ್ ಯು ಒನ್ ಥಿಂಗ್. ಈಗ a by b
ಎ ಬೈ ಬಿ ಅನ್ನೋದು ಲೈಕ್ ಇಟ್ ಈಸ್ ನಥಿಂಗ್ ಬಟ್ ಈಗ ನಾನು 4/5 ಅಂತ ನಾನು ಬರೀಬಹುದು ರೈಟ್. ಅಂದರೆ ದಿಸ್ ಇಸ್ ನ್ಯೂಮರೇಟರ್ ಒಂದು ನಂಬರ್ ಇದೆ, ಡಿನಾಮಿನೇಟರ್ ಒಂದು ನಂಬರ್ ಇದೆ, ಇಟ್ ಇಸ್ ಅ ಫ್ರಾಕ್ಷನಲ್ ಪಾರ್ಟ್ ಇದೆ. ಫ್ರಾಕ್ಷನಲ್ ಟೈಪ್ನಲ್ಲಿ ನಮಗೆ ನಂಬರ್ಸ್ ಬರ್ತಾ ಇದೆ ಅಂದರೆ ಓಕೆ ಸಿ ಹಿಯರ್ ಇಫ್ ವಿ ಹ್ಯಾವ್ ಎ ಬೈ ಬಿ ಮತ್ತು ಸಿ ಬೈ ಡಿ ಅಂತ ಎರಡು ಫ್ರಾಕ್ಷನ್ ಇದೆ ಅಂತ ಅಂದ್ಕೊಳ್ಳೋಣ. ಇವೆರಡರ ಮಧ್ಯ ಇಫ್ ವಿ ಹ್ಯಾವ್ ಇಂಟು ಸಿಂಬಲ್ ಇದ್ದರೆ ನಾವು ಏನು ಮಾಡಬೇಕು? ಜಸ್ಟ್ ಫಾರ್ ಎಕ್ಸಾಂಪಲ್ ಸಿಕ್ಕಿಯ 4/5 ಇಂಟು 3/2 ಇದೆ ಅಂತಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ಡೂ? ಸಿಕ್ಕಿಯ ನೋಡಿ ಇಲ್ಲೇನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ಎ ಬೈ ಬಿ ಇಂಟು ಸಿ ಬೈ ಡಿ ಇತ್ತು ಅಂತಂದರೆ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಮಲ್ಟಿಪ್ಲೈ ದ ನ್ಯೂಮರೇಟರ್ ವಿತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿತ್ ದ ಡಿನಾಮಿನೇಟರ್, ದಟ್ ಇಸ್ ಎ ಇಂಟು ಸಿ ಎ ಸಿ ಬೈ ಬಿ ಇಂಟು ಡಿ, ದಟ್ ಇಸ್ ಬಿ ಡಿ ಅಂತ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾ ಇರ್ತೀವಿ. ಆರ್ ಯು ಗೆಟಿಂಗ್ ದಿಸ್ ಒನ್? ನ್ಯೂಮರೇಟರ್ ವಿತ್ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ನಾವು ಮಾಡ್ತಾ ಹೋಗ್ತೀವಿ. ಸಿಮಿಲರ್ಲಿ ವಾಟ್ ಇಸ್ ದಟ್? 4 ಇಂಟು 3 ದಟ್ ಇಸ್ 12 ಆ್ಯಂಡ್ 5 ಇಂಟು 2 ದಟ್ ಇಸ್ 10 ಅಂತ ನಾವು ತೊಗೊಂಡು ಹೋಗ್ತೀವಿ. ವಿ ಕ್ಯಾನ್ ಸಿಂಪ್ಲಿಫೈ ಆಸ್ ವೆಲ್. ಏನಾಗುತ್ತೆ? 6/5 2 ಇಂದ ಡಿವೈಡ್ ಮಾಡಿದ್ರೆ 2 6 2 5 ಅಂತ ನಾವು ಡಿವೈಡ್ ಮಾಡ್ತಾ ಹೋಗಬಹುದು. ಸಿ ಬಿಫೋರ್ ದ್ಯಾಟ್ ಏನಂತ ಹೇಳ್ತೀವಿ? ವಿ ನೋ ಒನ್ ಥಿಂಗ್ ದಟ್ ಇಸ್ ಪ್ಲಸ್ ಇಂಟು ಪ್ಲಸ್ minus into minus plus, then plus into minus is minus and minus into plus is also minus. We have to understand multiplication anta hege gottagutte. We will be using brackets use ಮಾಡ್ತೀವಿ ಅಥವಾ into symbols na ನಾವು ಯೂಸ್ ಮಾಡ್ತಾ ಹೋಗ್ತಿದ್ರೆ ಅದನ್ನು ನಾವು ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಜಸ್ಟ್ ಫಾರ್ ಎಕ್ಸಾಂಪಲ್ ನೋಡಿ 6 ಇಂಟು -5 ಅಂತ ಇತ್ತು ಅಂದರೆ ಪ್ಲಸ್ ಇಂಟು ಮೈನಸ್, ವಾಟ್ ಇಸ್ ದ್ಯಾಟ್? ಮೈನಸ್ 6 ಇಂಟು 5 30 right. Then -5 into -6 ಅಂತ ಕೊಟ್ಟಿದ್ದಾನೆ. -5 into -6 that is minus into minus plus that is 30 ಅಂತ ನಾವು ತೊಗೊತಾ ಹೋಗ್ತಿರ್ತೀವಿ ರೈಟ್. ಈಗ -3 into 4x ಇದ್ದರೆ -3 into 4x ಇದ್ದರೆ ಏನು ಮಾಡ್ತೀವಿ? -3 into 4x that is minus 12x ಅಂತ ನಾವು ತೊಗೊಂಡು ಹೊಟ್ಟೋಗ್ತೀವಿ ಕರೆಕ್ಟಾ? ಓಕೆ ಸಿ ಹಿಯರ್, ಏಕೆಂದರೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 4 3s are 12, x ಹಾಗೆ ಅದೇ ರೀತಿ ಬಂದುಬಿಡುತ್ತೆ. ಸಿ ಇಫ್ ವಿ ಹ್ಯಾವ್ ಲೈಕ್ ದಿಸ್ 3 ಇಂಟು 4x -5 ಅಂತ ಇತ್ತು ಅಂದರೆ 3 ಇಂಟು 4x -5 ಇತ್ತು ಅಂದರೆ ಏನು ಮಾಡ್ತೀರಾ? ಲಿಸನ್ ಟು ಮೀ. ಇಲ್ಲೇನಾಗುತ್ತೆ ವಿ ಕಾಂಟ್ ಆ್ಯಡ್ ಆರ್ ಸಬ್ಸ್ಟ್ರಾಕ್ಟ್, ಇವೆರಡನ್ನ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀವಿ? 3 ಇದಕ್ಕೊಂದ್ಸತಿ ಇಫ್ ಯು ಹ್ಯಾವ್ ಎ ಇಂಟು ಬಿ ಪ್ಲಸ್ ಸಿ ಅಥವಾ ಬಿ ಮೈನಸ್ ಸಿ ಅಂತಿತ್ತು ಅಂದರೆ ಎ ಬಿ ಪ್ಲಸ್ ಎ ಸಿ ಅಂತ ನಾವು ತೊಗೊಂಡು ಹೊಟ್ಟೋಗ್ತೀವಿ. ಆರ್ ಯು ಕ್ಲಿಯರ್ ವಿತ್ ದಿಸ್? ನೋಡಿ ಸಿ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 12x ಮೈನಸ್, ಏಕೆಂದರೆ 4 3s are 12x ಮೈನಸ್ ದಟ್ ಇಸ್ 15 ಅಂತ ನಾವು ತೊಗೊತಾ ಹೋಗ್ತಿರಬಹುದು. ಸಿ ಹಿಯರ್ ಇಫ್ ವಿ ಹ್ಯಾವ್ ಲೈಕ್ ದಿಸ್ ದಟ್ ಇಸ್ -3 ಇಂಟು 6 minus 6x ಅಂತ ಇದೆ. -3 ಇಂಟು 6 6x ಅಂತ ಇದೆ. ಏನು? ಹೌ ಕ್ಯಾನ್ ವಿ ಡೂ ದ್ಯಾಟ್? ನೋಡಿ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ದಟ್ ಈಸ್ 18, ಮೈನಸ್ ಇಂಟು ಮೈನಸ್ ಪ್ಲಸ್ 3 6 18x ಅಂತ ನಾವು ತೊಗೊತಾ ಹೋಗ್ಬೋದು, ಅಥವಾ 6 ಕಾಮನ್ ತೆಗೆದುಬಿಟ್ಟು ವಿ ಕ್ಯಾನ್ ಆಲ್ಸೋ ಡೂ ದ್ಯಾಟ್ ರೈಟ್. ಆರ್ ಯು ಕ್ಲಿಯರ್ ವಿತ್ ದಿಸ್? ನೋಡಿ ಇಲ್ಲಿ ನಾನೇನು ಹೇಳ್ಕೊಟ್ಟೆ ನಿಮಗೆ, ಎ ಇಂಟು ಬಿ ಮೈನಸ್ ಸಿ ಇತ್ತು ಅಂತಂದರೆ ಎ ಬಿ ಮೈನಸ್ ಎ ಸಿ ರೀತಿ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಓಕೆ ಸಿ ದಿಸ್ ಇಸ್ ಫಸ್ಟ್ ಫಾರ್ಮ್ಯಾಟ್. ಏನು ಹೇಳಿದೆ? ಎ ಬೈ ಬಿ ಇಂಟು ಸಿ ಬೈ ಡಿ ಇತ್ತು ಅಂದರೆ ಎ ಇಂಟು ಸಿ ಡಿವೈಡೆಡ್ ಬೈ ಬಿ ಇಂಟು ಡಿ ಡಿವೈಡೆಡ್ ಬೈ ಬಿ ಡಿ ಅಂತ ನಾವು ಮಾಡ್ತಾ ಹೋಗ್ಬೋದು. ಸಿ ನೆಕ್ಸ್ಟ್ ಫಾರ್ಮ್ಯಾಟ್ ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ ನೆಕ್ಸ್ಟ್ ಫಾರ್ಮ್ಯಾಟ್ ದಟ್ ಇಸ್ ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಫಾರ್ಮ್ಯಾಟ್ನಲ್ಲಿದೆ. wherever the numbers are like this a by b divided by c by d ಇತ್ತು ಅಂದರೆ ಏನು ಮಾಡ್ತೀವಿ? ಸಿ ಹಿಯರ್ ದಟ್ ಇಸ್ ನೋಡಿ ಈ ರೀತಿ ಇದೆ, ಈ ರೀತಿನಾದರೂ ಕೊಡ್ತಾ ಹೋಗ್ಬೋದು. ಸಿ ಹಿಯರ್ ಏನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ನೋಡಿ ಇದು ಹೇಗಿರುತ್ತೆ ಅಂತಂದರೆ ಫಸ್ಟ್ ಫಂಕ್ಷನ್ ಇಂಟು ರೆಸಿಪ್ರೋಕಲ್ ಆಫ್ ದ ಸೆಕೆಂಡ್ ಅಂತ ಹೇಳ್ತಿರ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಎ ಬೈ ಬಿ ಇಂಟು ಡಿ ಬೈ ಸಿ ಫಾರ್ಮ್ಯಾಟಿಗೆ ನಾವು ತೊಗೊಂಡು ಹೊಟ್ಟೋಗ್ತೀವಿ ರೈಟ್. ದಟ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದಟ್? ಎ ಡಿ ಬೈ ಬಿ ಸಿ ಆಗ್ತಾ ಇರ್ತದೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ನೋಡಿ 3/2 ಹೋಲ್ ಡಿವೈಡೆಡ್ ಬೈ 4 ಅಂತ ಇದೆ, ಹೋಲ್ ಡಿವೈಡೆಡ್ ಬೈ 4 ಅಂತ ಇದೆ. ನಮಗೆ ಒಂದು ಗೊತ್ತಿರಬೇಕು, 4 ಅಂದರೆ ಏನು? ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, 4 ಅಂದರೆ 4/1 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹೇಗೆ ಮಾಡ್ತೀವಿ ಇದನ್ನು? This is nothing but 3/2 into 1/4 ಆಗುತ್ತೆ. ದಟ್ ಇಸ್ ಫಸ್ಟ್ ಫಂಕ್ಷನ್ ಇಂಟು ರೆಸಿಪ್ರೋಕಲ್. ಎರಡು ಡಿನಾಮಿನೇಟರ್ ಫಂಕ್ಷನ್ ನಾವು ವಿ ಹ್ಯಾವ್ ಟು ರೆಸಿಪ್ರೊಕೇಟ್ ಇಟ್ ರೈಟ್. ವಿ ಹ್ಯಾವ್ ಟು ಮಲ್ಟಿಪ್ಲೈ. ವಾಟ್ ಇಸ್ ದಟ್? ದಟ್ ಇಸ್ 3/8 ಅಂತ ನಮಗೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಆರ್ ಗೆಟಿಂಗ್ ದಿಸ್ ಒನ್? ಈಗ ಫಸ್ಟ್ ಒನ್ ನಾವಿಲ್ಲಿ ನೋಡಿದ್ವಿ ಎ ಬೈ ಬಿ ಇಂಟು ಸಿ ಬೈ ಡಿ ಇತ್ತು ಅಂದರೆ
ಎ ಇಂಟು ಸಿ ಡಿವೈಡೆಡ್ ಬೈ ಬಿ ಇಂಟು ಡಿ ಮಾಡ್ತೀವಿ. ವೆನ್ ಎವರ್ ಎ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಬೈ ಡಿ ಇತ್ತು ಅಂದರೆ ಏನು ಮಾಡ್ತೀವಿ, ಫಸ್ಟ್ ಫಂಕ್ಷನ್ ಇಂಟು ರೆಸಿಪ್ರೋಕಲ್ ಆಫ್ ದ ಸೆಕೆಂಡ್ ಮಾಡ್ತಾ ಹೊರಟೋಗ್ತೀವಿ. ರೈಟ್, ಓಕೆ. See here, one more important one. If we have like this, ಈಗೇನಾಗುತ್ತೆ 4x by 3 minus 5 by 8 ಅಂತ ಇದೆ. 4x by 3 minus 5 by 8 ಇದು ಯಾವ ಫಾರ್ಮ್ಯಾಟ್ನಲ್ಲಿದೆ? ದಟ್ ಇಸ್ ಥರ್ಡ್ ಫಾರ್ಮ್ಯಾಟ್, ದಟ್ ಇಸ್ ಎ ಬೈ ಬಿ ಸಿ ಬೈ ಡಿ ಮಧ್ಯ ಪ್ಲಸ್ ಅಥವಾ ಮೈನಸ್ ಸಿಂಬಲ್ ಇತ್ತು ಅಂದರೆ, ಪ್ಲಸ್ ಅಥವಾ ಮೈನಸ್ ಸಿಂಬಲ್ ಇತ್ತು ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಸಿ ಹಿಯರ್, ಇಲ್ಲಿ ಹೇಗಿದೆ ನೋಡಿ, ಒಂದು ನಿಮಿಷ, ಐ ಜಸ್ಟ್ ರಿರೈಟ್ ಇಟ್. ಈಗ ಇಫ್ ಯು ಹ್ಯಾವ್ ಎ ಬೈ ಬಿ ಪ್ಲಸ್ ಸಿ ಬೈ ಡಿ ಇತ್ತು ಅಂದರೆ ದೆನ್ ವಿ ಹ್ಯಾವ್ ಟು, ಎರಡು ಫ್ರ್ಯಾಕ್ಷನ್ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಸಿಂಬಲ್ ಬಂತು ಅಂದರೆ ವಿ ಹ್ಯಾವ್ ಟು ಗೋ ವಿತ್ ದ ಎಲ್ ಸಿ ಎಮ್ ತೆಗಿಬೇಕಾಗುತ್ತೆ. ಬಟ್ ಸ್ಟಿಲ್ ಒಂದು ಸಿಂಪಲ್ ಮೆಥಡಾಲಜಿ ಹೇಳ್ಕೊಟ್ಬಿಡ್ತೀನಿ ಸೊ ದಟ್ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ ಇಲ್ಲಿ ಸಿ, ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಮಲ್ಟಿಪ್ಲೈ ದ ಡಿನಾಮಿನೇಟರ್ ಆ್ಯಂಡ್ ಕೀಪ್ ಇಟ್ ಇನ್ ದ ಡಿನಾಮಿನೇಟರ್. ಏನು, ಬಿ ಇಂಟು ಡಿ ಏನಾಗುತ್ತೆ, ಬಿ ಡಿ. ರೈಟ್, ದೆನ್ ಡಿ ಟೇಕ್ ಇಟ್ ಆ್ಯಂಡ್ ಮಲ್ಟಿಪ್ಲೈ ವಿತ್ ದ ಎ ಪಾರ್ಟ್ ಆ್ಯಂಡ್ ಏನಾಗುತ್ತೆ ಎ ಡಿ ಪ್ಲಸ್ ದಿಸ್ ಬಿ ಯು ಮಲ್ಟಿಪ್ಲೈ ವಿತ್ ಸಿ, ದಟ್ ಇಸ್ ಸಿ ಬಿ ಅಂತ ಆಗುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ಈಸಿಲಿ ಡೂ ದ ಎಲ್ ಸಿ ಎಮ್ ಪಾರ್ಟ್. ಏನಾಗುತ್ತೆ ಈಗ 2 by 3 minus 4 by 5 ಅಂತ ಇತ್ತು ಅಂತಂದರೆ, 2 by 3 minus 4 by 5 ಅಂತಂದರೆ ವಾಟ್ ವಿ ಹ್ಯಾವ್ ಟು ಡೂ ಇಸ್ ವಿ ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ದಿ ಡಿನಾಮಿನೇಟರ್ಸ್. ಏನಾಗುತ್ತೆ 15, 5 3s are 15. This 5 you multiply with 2, that is 5 into 2 is 10 minus 3 into 4 that is 12. We'll be getting as minus 2 by 15 ಅಂತ ಬಂದು ಹೋಗುತ್ತೆ, minus 2 by 15 ಅಂತ ಬಂದು ಹೋಗುತ್ತೆ. Similarly like 3 minus 4 by 5 ಅಂತಿದೆ, 3 minus 4 by 5 ನಮ್ಗೆ ಒಂದು ಗೊತ್ತಿದೆ, what is that? Denominator of 3 is nothing but 1. ಹೌದಾ? It is nothing but 5 into 1 is 5. ಈ ಫೈನಲ್ ಮಲ್ಟಿಪ್ಲೈ ಮಾಡ್ತೀರಾ ಹಿಯರ್, ದಟ್ ಇಸ್ 15 minus 4 ಅಂತ ನಾವು ತೊಗೊತೀವಿ. ದಟ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದಟ್? ದಟ್ ಈಸ್ 11 by 5 ಅಂತ ನಾವು ತೊಗೊಂಡು ಹೊಟ್ಟೋಗ್ಬೋದು. ಓಕೆ, ಇಫ್ ಯು ಹ್ಯಾವ್ ಟ್ರಿಪಲ್, ಮೂರು ನಂಬರ್ ಇದೆ, ಮೂರು ವೇ ಮೀನ್ಸ್ 3 ಥಿಂಗ್ಸ್ ಆರ್ ದೇರ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ದ ಎಲ್ ಸಿ ಎಮ್. ಹೇಗೆ ಮಾಡ್ಬೋದು? ಸಿ ಹಿಯರ್, ಈಗ 3 by 5 minus 2 by 3 into ಪ್ಲಸ್ 6 by 2 ಅಂತ ಅಥವಾ 6 by 5 ಅಂತ ಏನೋ ಇದೆ. ರೈಟ್, ಲೆಟ್ ಅಸ್ ಸಿ ವಿತ್ ದಿಸ್ ಹೇಗೆ ಮಾಡ್ತೀವಿ. ಸಿ ಹಿಯರ್, ಇಲ್ಲಿ ನೋಡಿ, ಫಸ್ಟ್ 2 ಕನ್ಸಿಡರ್ ಮಾಡ್ಕೊಳ್ಳೋಣ. ಫಸ್ಟ್ 2 ನಂಬರ್ ತೊಗೊಂಡು ನಾವು ಎಲ್ ಸಿ ಎಮ್ ತೆಗೆದ್ಬಿಡೋಣ. ಅದಾದಮೇಲೆ ವಿ ವಿಲ್ ಕನ್ಸಿಡರ್ ದ ಥರ್ಡ್ ಟರ್ಮ್. ರೈಟ್, ಹೌದಾ? ಫಸ್ಟ್ 2ಗೆ ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ? ದಟ್ ಇಸ್ ನಥಿಂಗ್ ಬಟ್ 5 into 3 ದಟ್ ಇಸ್ 15 ಮಾಡ್ತೀವಿ. ಇಲ್ಲೇನಾಯಿತು? 3 into 3 9, ಮೈನಸ್ ಇದೆ, ಮೈನಸ್ ಹಾಕೋಣ. 5 into 2 10, ಹೌದಾ? ಆ್ಯಂಡ್ ನೆಕ್ಸ್ಟ್ ನಂಬರ್ ಅದೇ ರೀತಿ ಇರುತ್ತೆ. ವಾಟ್ ಇಸ್ ದಟ್? 6 by 5 ಅದೇ ರೀತಿ ಉಳ್ಕೊಂತು. ಕರೆಕ್ಟಾ? ನಾವು ವಾಟ್ ಏನು ಸಿಕ್ತು ನಮಗೆ? 9 minus 10 is minus 1 by 15 plus 6 by 5 ಅಂತ ಆಯಿತು. ಪ್ಲಸ್ 6 by 5. ನಾವು ಬೇಕಾದ್ರೆ ಎಲ್ ಸಿ ಎಮ್ ತೊಗೊಂಡು 15 ಅಂತ ತೊಗೊಂಡಾದರೂ ಮಾಡಬಹುದು. ಅದರ್ವೈಸ್ ಡೈರೆಕ್ಟಾಗಿ ಏನು ಫಾರ್ಮ್ಯಾಟ್ ಕೊಟ್ಟಿದ್ದೀನೋ ಅದೇ ರೀತಿನೂ ನಾವು ಮಾಡ್ಕೊಂಡು ಹೋಗ್ಬೋದು. ಏನಾಗುತ್ತೆ? ಸಿಮಿಲರ್ಲಿ ದಟ್ ಇಸ್ 15 5s are 75. ರೈಟ್, 5ನ ಏನು ಮಾಡ್ತೀವಿ? ಮಲ್ಟಿಪ್ಲೈ ಮಾಡಿ, minus 5 plus 15 into 6 90. ಓಕೆ, ವಾಟ್ ಇಸ್ ದಟ್? ಇಟ್ ಇಸ್ ನಥಿಂಗ್ ಬಟ್ 85 by 75 ಅಂತ ಆಯಿತು. 85 by 75 5ಇಂದ ಡಿವೈಡ್ ಆಗುತ್ತೆ. ಹೌ ಮಚ್? ಇಟ್ ಈಸ್ ನಥಿಂಗ್ ಬಟ್ 1 35 is 7. Okay, that is 1 and 5. Right, 15. Right, 17 by 15 is the answer. Are you getting this one? ಮೂರು ನಂಬರ್ ಬಂದ್ರೂ ಏನು ಮಾಡಬಹುದು? What you have to do is the first 2 ನಂಬರ್ಸ್ಗೆ first you take the LCM part. Right, afterwards once you get the solution for the first 2, then take once again the LCM for the third part. ಈ ರೀತಿನೂ ಮಾಡ್ಬೋದು. ಇನ್ನೊಂದು ಟ್ರಿಕ್ ಇದೆ, ಫೈನ್ ಎನಫ್, ಯು ಕ್ಯಾನ್ ಲರ್ನ್ ಎನಿ ಒನ್ ಆಫ್ ದ ಮೆಥಡ್. ಇಟ್ ಇಸ್ ಯೂಸ್ಫುಲ್, ವಿಚ್ ಇಸ್ ಯೂಸ್ಫುಲ್. ರೈಟ್, ಈಸಿಯಾಗಿರೋದು ಯಾವುದು ಅದನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ರೈಟ್, ಓಕೆ, ಲೆಟ್ ಅಸ್ ಸಿ ಒನ್ ಮೋರ್. ಓಕೆ, I think I forgot to do this. ನೋಡಿ ಒಂದು ನಿಮಿಷ. ಸಿ ಹೌ ಕ್ಯಾನ್, ಲೈಕ್ ಬೇಡ, ಬೇರೆ ಎಕ್ಸಾಂಪಲ್ ತೊಗೊತೀನಿ ನೋಡಿ. ಸಿ ಹಿಯರ್, ಈಗೇನಾಗುತ್ತೆ? 3 by x ಪ್ಲಸ್ 4 by x minus 1 ಅಂತಿದೆ.
ಓಕೆ 3/x ಪ್ಲಸ್ 4 / x-1 ಅಂತಿದೆ. ಸೇಮ್ ಫಾರ್ಮೆಟ್ ಏನು ಚೇಂಜ್ ಮಾಡೋದು ಬೇಕಾಗಿಲ್ಲ. ಹೌ ಕ್ಯಾನ್ ಯು ಡೂ ದ್ಯಾಟ್? ಡಿನಾಮಿನೇಟರ್ ಏನಾಯಿತು? x ಇಂಟು x-1 x ಇಂಟು x-1. ಈ x-1 ಎಲ್ಲಿ ಹೋಗುತ್ತೆ? ಮಲ್ಟಿಪ್ಲೈ ವಿತ್ 3 ಇಂಟು x-1 ಪ್ಲಸ್ 4x ಆಗುತ್ತೆ. ಕರೆಕ್ಟಾ? ಓಕೆ, ವಾಟ್ ಇಸ್ ದ್ಯಾಟ್? ಇಫ್ ಯು ಮಲ್ಟಿಪ್ಲೈ 3x - 3 ಪ್ಲಸ್ 4x ಡಿವೈಡೆಡ್ ಬೈ x ಇಂಟು x-1 ಅಂತ ಆಗುತ್ತೆ. 3x ಪ್ಲಸ್ 4x ಇಸ್ 7x - 3. ಇಲ್ಲಿ x ನ ಮಲ್ಟಿಪ್ಲೈ ಮಾಡಿದ್ರೆ x ಇಂಟು x ಇಸ್ x² ಮೈನಸ್ x ಇಂಟು 1 ಇಸ್ x ಅಂತ ನಾನು ತಗೊತಾ ಹೋಗ್ತಾ ಇರಬಹುದು. ಆರ್ ಯು ಕ್ಲಿಯರ್ ವಿತ್ ದಿಸ್? ರೈಟ್, ದಿಸ್ ಇಸ್ ಹೌ ವಿ ವಿಲ್ ಬಿ ಡೂಯಿಂಗ್ ದ LCM ಪಾರ್ಟ್ ಅಂತ ನಾವು ತಿಳ್ಕೊಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ದ ಲಾಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ದ ಲೀನಿಯರ್ ಈಕ್ವೇಷನ್, ಲಾಸ್ಟ್ ಬೇಸಿಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಲೀನಿಯರ್ ಈಕ್ವೇಷನ್ಸ್ ಮೇಲೆ ಇನ್ನೊಂದು ಬೇಸಿಕ್ಸ್ ನೋಡ್ತಾ ಹೋಗೋಣ. ವಾಟ್ ಇಸ್ ದ್ಯಾಟ್? ಸಿ ಹಿಯರ್. See, whenever ಹೇಗಿದೆ? The fourth format, that is a/b is equal to c/d ಇತ್ತು ಅಂದರೆ, ರೈಟ್, a/b is equal to c/d ಇತ್ತು ಅಂತಂದರೆ ಹೇಗೆ ಮಾಡ್ತೀವಿ? ಇಟ್ ಇಸ್ ನಥಿಂಗ್ ಬಟ್ ಸಿಂಪಲ್. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾ ಹೋಗ್ತಿರ್ತೀವಿ. ವಾಟ್ ಇಸ್ ದ್ಯಾಟ್? ಯು ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಒನ್. ಡಿನ ನಾನು ಎ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. AD is equal to BC ರೀತಿ ಆಗಿಬಿಡುತ್ತೆ. ದಟ್ ಇಸ್ ನಥಿಂಗ್ ಬಟ್, ಈಗ ನೋಡಿ, x/3 is equal to 4/5 ಅಂತಿದೆ. x/3 is equal to 4/5. How will you do it? ನೋಡಿ, 5ನ ಲೈಕ್ ಮಲ್ಟಿಪ್ಲೈ 5x is equal to 12. 4 3s 12 ಅಂತ ಆಯಿತು. x is equal to what? 12/5 ಅಂತ ನಾವು ತೊಗೊತಾ ಹೊರಟೋಗ್ತೀವಿ. ಆರ್ ಯು ಗೆಟಿಂಗ್ ದಿಸ್ ಒನ್? ನೋಡಿ, ಲೆಟ್ ಮಿ ಟೇಕ್ ಒನ್ ಕಾಂಬಿನೇಷನ್ ಪ್ರಾಬ್ಲಮ್. ಒಂದೇ ಒಂದು ಇವನ್ನೆಲ್ಲ ಸೇರಿಸ್ಕೊಂಡು ಒಂದು ಕಾಂಬಿನೇಷನ್ ಪ್ರಾಬ್ಲಮ್ ತೊಗೊಂಡು ಹೊರಟೋಗೋಣ. ಲೆಟ್ ಅಸ್ ಸಿ ವಿತ್ ದ್ಯಾಟ್. ಓಕೆ, ಸಿ ಹಿಯರ್. ಈಗೇನಿದೆ? 3/2 ಇಂಟು -x/3 minus 4 into x minus 2, okay, is equal to 8/5 ಅಂತ ಇದೆ. Let us take with that. ನೋಡಿ, I'll just change it ಏಕೆಂದರೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. I don't want to cancel anything. ನೋಡೋಣ, let us see with that ಏನಾಗ್ತಿದೆ. ಇಲ್ಲೇನಿದೆ? ಇದು ಯಾವ ಫಾರ್ಮ್ಯಾಟಲ್ಲಿದೆ? a/b ಇಂಟು c/d ಫಾರ್ಮ್ಯಾಟಲ್ಲಿದೆ. ಏನು ಮಾಡ್ತೀರಾ? a ಇಂಟು c ಡಿವೈಡೆಡ್ ಬೈ b ಇಂಟು d, ದಟ್ ಇಸ್ -3x ಡಿವೈಡೆಡ್ ಬೈ 10 ಅಂತ ಆಗುತ್ತೆ. ಇಲ್ಲೇನು ಮಾಡ್ತೀರಾ? ಸಿ ಹಿಯರ್, ಇಲ್ಲಿ ಯಾವ ಫಾರ್ಮ್ಯಾಟಲ್ಲಿದೆ? a ಇಂಟು b ಮೈನಸ್ ಸಿ ಫಾರ್ಮ್ಯಾಟ್ನಲ್ಲಿದೆ. ಏನು ಮಾಡಬೇಕು? ab ಮೈನಸ್ ac ರೀತಿ ಮಾಡ್ತೀರಾ. ದಟ್ ಇಸ್ -4 ಇಂಟು x ಇಸ್ -4x, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 2 ಇಸ್ 8 ಇಸ್ ಈಕ್ವಲ್ ಟು 8/5 ಅಂತ ಆಗಿಬಿಡುತ್ತೆ. 8/5 ಅಂತ ಆಗುತ್ತೆ. ರೈಟ್, ವಾಟ್ ಐ ವಿಲ್ ಡೂ ನಂಬರ್ಸ್ ಎಲ್ಲ ಒಂದು ಕಡೆ ತೊಗೊಂಡೋಗೋಣ. ಇನ್ ಆರ್ಡರ್ ಟು ಮೇಕ್ ಶೋರ್ ದಟ್ ಮೂರು ವೇರಿಯೇಬಲ್ ಇರೋಕ್ಕಿಂತ ನಂಬರ್ಸ್ ಆ ಕಡೆ, ಒಂದು ನಂಬರ್ ಆ ಕಡೆ ಹೋಯಿತು ಅಂದರೆ LCM ತೆಗೆಯೋದು ಈಸಿ ಆಗುತ್ತೆ. ದಟ್ ಈಸ್ -3x/10 -4x ಈಸ್ ಈಕ್ವಲ್ ಟು 8/5 - 8 ಅಂತ ನಾನು ತೊಗೊಳ್ತಾ ಹೋಗ್ತೀನಿ. ಯಾಕೆಂದರೆ ಈ ನಂಬರ್ ಇಫ್ ಇಟ್ ಗೋಸ್ ಟು ದ ರೈಟ್ ಹ್ಯಾಂಡ್ ಸೈಡ್, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದಿದ್ರೆ ಪಾಸಿಟಿವ್ ಆಗ್ತಾ ಇತ್ತು. ವಾಟ್ ಇಸ್ ದಟ್? ನೆಕ್ಸ್ಟ್ LCM ಇಲ್ಲೂ ತೆಗೆಯೋಣ. ಇಲ್ಲೇನಾಗುತ್ತೆ? ಡಿನಾಮಿನೇಟ್ರಲ್ಲಿ 1 ಇದೆ, ಇಲ್ಲೂ ಡಿನಾಮಿನೇಟ್ರಲ್ಲಿ 1 ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಇಸ್ ದಟ್? 10 ಇಂಟು 1, ಇಟ್ ಇಸ್ ನಥಿಂಗ್ ಬಟ್ 10. ದಟ್ ಇಸ್ -3x - 40x is equal to 5 is the LCM. Okay, then 8 minus 40 ಆಯಿತು. ದಟ್ ಇಸ್ ನಥಿಂಗ್ ಬಟ್ ಹೌ ಮಚ್? -43x/10 is equal to -32/5 ಅಂತ ಆಯಿತು. ಸಿ ಹಿಯರ್, ಈಗ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಇದು ಯಾವ ರೀತಿಯಲ್ಲಿದೆ? a/b is equal to c/d ಫಾರ್ಮ್ಯಾಟ್ನಲ್ಲಿದೆ. ವಾಟ್ ಯು ಹ್ಯಾವ್ ಟು ಡೂ ಇಸ್, ನೋಡಿ, ಇದನ್ನು ಯು ಕ್ಯಾನ್ ಆ್ಯಕ್ಚುಲಿ ಕ್ಯಾನ್ಸಲ್ ದೀಸ್ ಟು. ಇದನ್ನು ಎರಡನ್ನು ನಾವು ಬೇಕಾದ್ರೆ ಈಗ ಕ್ರಾಸ್ ಮಲ್ಟಿಪ್ಲೈ, ಇದು 10 ಒಂದನ್ನು ಮೇಲಕ್ಕೆ ತೊಗೊಂಡು ಹೋಗ್ತೀನಿ. ವಾಟ್ ಇಸ್ ದಟ್? -43x is equal to -32 ಇಂಟು 10/5 ಅಂತ ಆಗುತ್ತೆ. ಯಾಕೆಂದರೆ ಇದನ್ನು ಮೇಲಕ್ಕೆ ತೊಗೊಂಡು ಹೋಗ್ಬೋದು, ರೈಟ್? ಹೌದಾ? ಯಾಕೆಂತಂದರೆ b ವಿಲ್ ಗೋ ಟು ದ ಸಿ ಪಾರ್ಟ್, ಹೌದಾ? ದೆನ್ 5 1s 5 2s ಅಂತ ಆಗುತ್ತೆ. -43x is equal to -64 ಅಂತ ಆಯಿತು. ಮೈನಸ್ ಎರಡು ಕಡೆ ಇದೆ, ಕ್ಯಾನ್ಸಲ್ ಆಗುತ್ತೆ. therefore x is equal to 40, so what is that? 64/43 ಅಂತ ನಾನು ತಗೊತಾ ಹೋಗಬಹುದು. ದಿಸ್ ಇಸ್ ದ ಫೈನಲ್ ಆನ್ಸರ್. ಆರ್ ಯು ಗೆಟಿಂಗ್ ದಿಸ್ ಒನ್? ಒಂದು ಕಾಂಬಿನೇಷನ್ ಪ್ರಾಬ್ಲಮ್ನ ನಾನು ತೊಗೊಂಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಿತ್
ದ ಲೀನಿಯರ್ ಈಕ್ವೇಷನ್ಸಲ್ಲಿ ಏನು ಅಂತಂದರೆ ಲೈಕ್ ದ ಬೇಸಿಕ್ಸ್ ಪಾರ್ಟ್, ಕಾಂಬಿನೇಷನ್ ಪ್ರಾಬ್ಲಮ್ಸ್ ಆದಷ್ಟು ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು. ಓಕೆ, ದ ಥಿಂಗ್ ಇಸ್ ದಟ್ ಈ ಬೇಸಿಕ್ಸ್ ಪಾರ್ಟ್ನ ಒಂದು ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡ್ರೆ then we can deal with that. Okay, the next part ನಾವೇನು ಅಂತಂದರೆ we will be dealing with ಏನಂತ ಹೇಳ್ತೀವಿ simultaneous equation ಮತ್ತು quadratic equation ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ತೊಗೊತಾ ಹೋಗೋಣ. ರೈಟ್, ಥ್ಯಾಂಕ್ ಯು.